ಇಲ್ಲಿಗೆ ನಿಲ್ಸೋದಿಲ್ಲ, ಹೋರಾಟ ಮುಂದುವರಿತದೆ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ವಿಚಾರಣೆ ಆಗ್ಬೇಕು. ಇಲ್ಲಿ ಸೂಕ್ತ ಅಲ್ಲ, ನಾ ಬೇಡ ಅಂತ ಹೇಳ್ತಾ ಇದ್ದೀನ. ಯತ್ನಾಳ್ಗೂ ಇದಕ್ಕೂ ಏನ್ ಸಂಬಂಧ? ನನ್ನ ಪ್ರಕಾರ ಸಿಬಿಐಗೆ ಇಲ್ಲ. ಸಿಬಿಐ ಒಂದು ಪೊಲೀಸ್ ಸ್ಟೇಷನ್ ಇದೆ. ಸುಪ್ರೀಂ ಕೋರ್ಟ್ ಅವರು ಈಗ ಹೈಕೋರ್ಟ್ ಹೇಳಿರೋದಷ್ಟೇ, ಇದು ಸರ್ಕಾರಗಳ ವಿಚಾರ ಅಂತ. ಸಿಬಿಐ ಸರ್ಕಾರ ಅಲ್ಲ, ಸಿಬಿಐ ಒಂದು ಪೊಲೀಸ್ ಸ್ಟೇಷನ್ ಇದ್ದಂಗೆ. ಅವರು ಎಫ್ಐಆರ್ ಹಾಕವ್ರೆ. ಸರ್ಕಾರಕ್ಕೆ ಅದಕ್ಕೆ ಅಧಿಕಾರ ಇದೆ, ನಾನಿಲ್ಲ ಅಂತ ಹೇಳುವುದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ, ನಾನಿಲ್ಲ ಅಂತ. ನೋಡೋಣ, ನಮಗೂ ನ್ಯಾಯಾಲಯ ಇದೆ, ಅವ್ರಿಗೂ ನ್ಯಾಯಾಲಯ ಇದೆ. ತಾವು ಬಿಗ್ ರಿಲೀಫ್ ಅನ್ಕೋತಿರೋ, ಇನ್ನೊಂದು ಬ್ಯಾಟಲ್ ಶುರು ಆಯ್ತು ಅಂತ ಅನ್ಕೋತೀವಿ. ನೋಡಪ್ಪ, ನಾನು ಸಾಯಗಂಟ ನನ್ನ ಮೇಲೆ ಇದಿದ್ದೆ. ನನ್ನ ಯಾರೂ ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ. ನಾನು ಸಾಯೋವರೆಗೂ ನನ್ನ ಮೇಲೆ ದಿನ ನಮ್ಮ ಸ್ನೇಹಿತರುಗಳು ಈ ರೀತಿ ನಂಗೆ ತೊಂದರೆ ಕೊಡ್ತಾನೇ ಇರ್ತಾರೆ. ಇದನ್ನು ನಾವು ಎದುರಿಸಲೇಬೇಕು, ಹೋರಾಟ ಮಾಡಲೇಬೇಕು. ಯಾರು ಇಟ್ಕೊಳ್ಳಿ ಬಿಡ್ಲಿ. ನಿಮ್ಮನ್ನ ಸಿಎಂ ಅವ್ರನ್ನ ರಾಜಕೀಯವಾಗಿ ಎದುರಿಸಕ್ಕಾಗಲ್ಲ ಅಂತ ಈ ರೀತಿ ಕಾನೂನಾತ್ಮಕ. ಖಂಡಿತ. ಈಗ ಸಿಎಂ ತಾನೇ ಏನಿದೆ ರೀ, ಏನು ಅವ್ರ ಕಾಲದಲ್ಲಿ ಏನಾದ್ರು ಮಾಡಿದ್ರಾ? ಇಲ್ಲ ಏನಾದ್ರು ಮಾಡಿದ್ರಾ? ಈಗ ಇವ್ರದ್ದು ಯಾವ್ದಾದ್ರು ಜಮೀನು ಹೋಗಿದ್ರೆ ಬಿಟ್ಬಿಡ್ತಿದ್ರಾ? ಪಾಪ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೆ ಸುಮ್ಮನೆ ಅವ್ರ ಹೆಸರು ದೊಡ್ಡದಿದೆ ಅಂತ ಅಂದ್ಬಿಟ್ಟು ಅವ್ರನ್ನ ವೀಕನ್ ಮಾಡಬೇಕು, ಮಾನಸಿಕವಾಗಿ ವೀಕನ್ ಮಾಡಬೇಕು ಅಂತ ಅವ್ರು ಮಾಡ್ತಿದ್ದಾರೆ. ನಾನಂತೂ ಮಾನಸಿಕವಾಗಿ ಜೈಲಲ್ಲಿದ್ದಾಗೂ ನಾನು ವೀಕನ್ ಆಗಿಲ್ಲ. ಜೈಲು ಒಳಗಡೆ ಇದ್ನಲ್ಲ ತಿಹಾರಲ್ಲಿ, ಅವತ್ತು ನಾನು ವೀಕನ್ ಆಗಿಲ್ಲ, ಇವತ್ತೂ ಆಗಿಲ್ಲ, ಮುಂದಕ್ಕೂ ಆಗಲ್ಲ. ನಾನು 4:15 ಗಂಟೆಗೆ ಜಡ್ಜ್ಮೆಂಟ್ ಬರ್ತಿತ್ತು, ನನ್ನ ಸ್ಟಾಫ್ ಎಲ್ಲ ಇದ್ರು, ನೀವು ನಮ್ಮ ಸಾಹೇಬ ಹಿಂಗೆ ಕೂತವ್ರು ಅಂತ ನೋಡ್ತಾ ಇದ್ರು. ನನಗೆ ಭರವಸೆ ಇತ್ತು, ನಮಗೆ ನ್ಯಾಯ ಸಿಗ್ತದೆ ಅಂತ. ವೆರಿ ಸಿಂಪಲ್ ಲಾ, ಏನು ದೊಡ್ಡ ತಲೆ ಕೆಡಿಸ್ಕೊಳ್ಳೋಂಥ ಲಾ ಅಲ್ಲ ಇದು. ಸರ್ಕಾರ ಕೊಟ್ಟ ಪರ್ಮಿಷನ್ನ ವಿಡ್ರಾ ಮಾಡಿ ಬೇರೆಯವ್ರು ಕೊಟ್ಟಿದೆ. ಇನ್ವೆಸ್ಟಿಗೇಷನ್ ಮಾಡಿಬಿಡಿ ಅಂತ ಸರ್ಕಾರ ಹೇಳಿಲ್ಲ. ಅದಕ್ಕೆಲ್ಲ ಅವರು ಸರ್ಕಾರನೂ ಬೇಕಾದಷ್ಟು ಲೀಗಲ್ ಒಪಿನಿಯನ್ ತೆಗೆದುಕೊಂಡಿತ್ತು. ನಾ ಬೇಡ ಅಂತ ಹೇಳ್ತಾ ಇದ್ದೀನ. ಯತ್ನಾಳ್ಗೂ ಇದಕ್ಕೂ ಏನ್ ಸಂಬಂಧ? ನನ್ನ ಪ್ರಕಾರ ಸಿಬಿಐಗೆ ಇಲ್ಲ. ಸಿಬಿಐ ಒಂದು ಪೊಲೀಸ್ ಸ್ಟೇಷನ್ ಇದೆ. ಸುಪ್ರೀಂ ಕೋರ್ಟ್ ಅವರು ಈಗ ಹೈಕೋರ್ಟ್ ಹೇಳಿರೋದಷ್ಟೇ, ಇದು ಸರ್ಕಾರಗಳ ವಿಚಾರ ಅಂತ. ಸಿಬಿಐ ಸರ್ಕಾರ ಅಲ್ಲ, ಸಿಬಿಐ ಒಂದು ಪೊಲೀಸ್ ಸ್ಟೇಷನ್ ಇದ್ದಂಗೆ. ಅವರು ಎಫ್ಐಆರ್ ಹಾಕವ್ರೆ. ಸರ್ಕಾರಕ್ಕೆ ಅದಕ್ಕೆ ಅಧಿಕಾರ ಇದೆ, ನಾನಿಲ್ಲ ಅಂತ ಹೇಳುವುದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ